ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ತಿರುಪತಿ ಡೇ 4. ಸೊ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ಟಿಫನ್ ಮುಗಿಸಿ ದಿಸ್ ಇಸ್ ಮೈ ಬಿಫೋರ್ ತಿಂಡಿ ಮುಗಿಸ್ಕೊಂಡು ಹಾಗೆ ಲೈಟಾಗಿ ಟಚ್ ಅಪ್ ಇದು. ಸೊ ದಿಸ್ ಇಸ್ ಆಫ್ಟರ್ ಮೇಕಪ್ ಆ್ಯಂಡ್ ದಿಸ್ ಇಸ್ ಮೈ ಅಟೈರ್. ಮಕ್ಕಳಿಬ್ಬರದು ಸ್ನಾನ ಮುಗಿಸಿ ತಿಂಡಿ ಆಗಿತ್ತು. ಈಗ ಎಲ್ಲ ರೆಡಿಯಾಗಿ ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ ಭೂದೇವಿ ಕಾಂಪ್ಲೆಕ್ಸ್ಗೆ. ಯಾಕೆ ಅಂದರೆ ನಾವು ನೆಕ್ಸ್ಟ್ ಡೇ 5 ನಾವು ತಿರುಮಲ ತಿಮ್ಮಪ್ಪನ ದರ್ಶನ ಪಡೆಯೋಣ ಅಂತ. ಸೊ ನಾವು ಟಿಕೆಟ್ಸ್ ತೊಗೊಳ್ಳೋಣ ಅಂತ ಹೊರಟಿದ್ವಿ. ಉದ್ದ ಜಡೆ ನೋಡಿ ಹಾವು ಥರ. ನೋಡಿ ಭೂದೇವಿ ಕಾಂಪ್ಲೆಕ್ಸಲ್ಲಿ ಎಷ್ಟು ರಶ್ ಇದೆ ಅಂತ. ಪರ್ ಡೇ 3000 ಟಿಕೆಟ್ಸ್ ಕೊಡ್ತಾರೆ. 8 o'clock ಸ್ಟಾರ್ಟ್ ಮಾಡಿದ್ರೆ 8:30 ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಟಿಕೆಟ್ಸ್ ಖಾಲಿ ಆಗಿಬಿಡುತ್ತೆ, ಏನೂ ಇರಲ್ಲ. ಅವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದರೆ ನಾವಲ್ಲಿ ರೀಚ್ ಆಗಿದ್ದು 7:30ಗೆ. ಆಲ್ರೆಡಿ ಕ್ಯೂ ಎಲ್ಲ ಫುಲ್ ತುಂಬೋಗ್ಬಿಟ್ಟಿತ್ತು. ನೋಡಿ ನಾನು ನಿಮಗೆ ಕ್ಯೂ ಲೈನ್ ತೋರಿಸ್ತೀನಿ ಎಷ್ಟು ಭಕ್ತರಿದ್ದಾರೆ ಅಂತ. ಪೂರ್ತಿ ಆ ಕ್ಯೂ ಲೈನ್ ಪೂರ್ತಿ ಫುಲ್ ಎಲ್ಲ ಕಂಪಾರ್ಟ್ಮೆಂಟ್ಸ್ ಕಾಣಿಸ್ತಿದ್ದಾರೆ, ಅದರೊಳಗಡೆ ಇರೋದೆಲ್ಲ ಜನನೇ. ಎಷ್ಟು ಭಕ್ತರಿದ್ದಾರೆ ನೋಡಿ. ದರ್ಶನ ಪಡಿಬೇಕು ಅಂತ 4 ಸೆಕೆಂಡ್ರಿಂದ 5 ಸೆಕೆಂಡ್ ನೋಡೋದಕ್ಕೆ ಎಷ್ಟು ಕಷ್ಟ ಬಿದ್ದು ಬರಬೇಕು. ಅದೇ ತಿಮ್ಮಪ್ಪನ ಸ್ಪೆಷಾಲಿಟಿ. ಸೊ ನಮಗಿಲ್ಲಿ ಗೊತ್ತಿರೋರು ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು, ಡೈರೆಕ್ಟಾಗೇ ಬಿಟ್ಟರು. ನಾವಿಲ್ಲಿ ಕ್ಯೂ ಅಲ್ಲಿ ನಿಂತಿದ್ದೀವಿ. ಒಬ್ರೊಬ್ಬರದ್ದೇ ಆಧಾರ್ ಕಾರ್ಡ್ಸು ಫೋಟೋ ಎರಡೂ ಸಬ್ಮಿಟ್ ಮಾಡಿದ್ರೆ ಇಮಿಡಿಯೇಟಾಗಿ ಟೋಕನ್ಸ್ ಕೊಡ್ತಿದ್ರು. ಹಿಮಾನಿಗೆ ದೂಯಿತಾಗೆ ಇಟ್ ವಾಸ್ ನಾಟ್ ರಿಕ್ವೈರ್ಡ್. ನಾನು ನಮ್ಮ ಅತ್ತೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಟರ್ನು. ಫೋಟೋ ಕ್ಲಿಕ್ ಮಾಡಿದ್ರು, ಆಧಾರ್ ಕಾರ್ಡ್ ರಿಟರ್ನ್ ಕೊಟ್ಟರು, ಟೋಕನ್ ಕೊಟ್ಟರು. ಸೊ ದಿಸ್ ಇಸ್ ದ ಪ್ರೋಸೆಸ್. ನಮಗೆ 8 o'clock ಇತ್ತು ದರ್ಶನ. ನೆಕ್ಸ್ಟ್ ಡೇ 8 o'clock ನೈಟ್ 8 o'clock ಇತ್ತು. ನಾವು ಟೋಕನ್ಸ್ ಎಲ್ಲ ತೊಗೊಂಡು ಡಿನ್ನರ್ ಮುಗಿಸ್ಕೊಂಡು, ಇದು ಗುಂಟೂರು ಕಿಚನ್ ಅಂತ ಇತ್ತು ಅಲ್ಲೇ ಭೂದೇವಿ ಕಾಂಪ್ಲೆಕ್ಸಲ್ಲೇ. ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು, ಹೈಜೀನ್ ಆಗಿತ್ತದು, ತುಂಬ ಹೈಜೀನಿಕ್ ಆಗಿತ್ತು ಆ್ಯಕ್ಚುಲಿ. ಟೇಸ್ಟಿಯಾಗೂ ಇತ್ತು, ಅಫೋರ್ಡಬಲ್ ಆಗೂ ಇತ್ತು. ಸೊ ಭಕ್ತರು ಯಾರಾದರೂ ತಿರುಮಲ ದರ್ಶನಕ್ಕೆ ಹೋಗಬೇಕು ಅಂದರೆ ಅಲಿಪಿರಿ ಹತ್ರ ಭೂದೇವಿ ಕಾಂಪ್ಲೆಕ್ಸ್ ಇದೆ. ಯು ಕ್ಯಾನ್ ಟ್ರೈ ಯೋರ್ ಡಿನ್ನರ್, ಬ್ರೇಕ್ಫಾಸ್ಟ್ ದೇರ್. ಲಂಚು ಸಿಗುತ್ತೆ. ಮೀಲ್ಸ್ ತೊಗೊಂಡಿದ್ದೆ ನಾನು, ಚೆನ್ನಾಗಿತ್ತು. ಸೊ ದಿಸ್ ಇಸ್ ಅಲಿಪಿರಿ. ಸೇಮ್ ಆ್ಯಸ್ ಯೂಶ್ವಲ್ ಗರುಡ ಅವ್ರಿಗೆ ಒಂದು ರೌಂಡ್ ಹೊಡೆದು ಥ್ಯಾಂಕ್ಸ್ ಹೇಳಿ ವಾಪಸ್ ಬರ್ತಾ ಇದ್ದೀವಿ. ವಾಪಸ್ ಬರಬೇಕಾದ್ರೆ
ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿ ಪ್ಲಸ್ ದೆರ್ ಆರ್ ಅದರ್ ಫ್ಯೂ ಫ್ಲೈಓವರ್ಸ್ ಲೈಕ್ ದಿಸ್. ಈಚ್ ಪಿಲ್ಲರ್ಗೆ ಈ ಥರ ನಾಮ ಹಾಕಿರ್ತಾರೆ. ಅದು ನೋಡೋದಕ್ಕೆ ಎಷ್ಟು ಡಿವೈನ್ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಏನೋ ಒಂದು ಪಾಸಿಟಿವ್ ವೈಬ್ಸು. ಸೊ ನಾನಿದು ಪ್ರತಿ ಸತಿ ಹೋದಾಗ ಈ ಥರ ಈ ಪಿಲ್ಲರ್ಸ್ನ ಮಾತ್ರ ನಾನು ಕಂಪಲ್ಸರಿ ವೀಡಿಯೋ ಮಾಡ್ತೀನಿ. ಆ ಲೈಟಿಂಗ್ಸ್ಗೆ ನೋಡಿ, ಈಚ್ ನಾಮಕ್ಕೂ ಲೈಟಿಂಗ್ ಹಾಕಿದ್ದಾರೆ. ಟು ಎಂಜಾಯ್ ದಿಸ್ ಡಿವೈನ್ ಸ್ಪಿರಿಚುವಲ್ ಹ್ಯಾಪಿ ಪ್ಲೇಸ್. ನಮಗೆ ಎಷ್ಟೇ ಪ್ರಾಬ್ಲಮ್ಸ್, ಎಷ್ಟೇ ಕಷ್ಟ ಇದ್ರೂ ಇಟ್ ವಿಲ್ ಗೋ ಆಫ್. ಸೊ ನೀವು ಅನ್ಕೋಬೋದು, ಈ ರಶಲ್ಲಿ, ಇಷ್ಟು ಬಿಸಿಲಲ್ಲಿ, ಈ ಹಾಲಿಡೇ ಟೈಮಲ್ಲಿ ಇವ್ರು ಯಾಕೆ ತಿರುಪತಿಗೆ ಹೋದರು, ತಿರುಮಲಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಎಂಜಾಯ್, ಹ್ಯಾವ್ ಅ ಗುಡ್ ಡೇ. ಸೊ ನಾನು ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತೀನಿ. ಯಾರೇ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.